ಜನರ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೆಳೆಯರ ಬಳಗ ನಮ್ಮ ಶರಣರ ಚಪ್ಪರಬಂದಿ ಸೇರಿದಂತೆ ಅವರೆಲ್ಲ ಗೆಳೆಯರ ಬಳಗದ ಆಶ್ರಯದೊಳಗೆ ಇವತ್ತು ವಿಶೇಷವಾಗಿ ಇಂಥ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನೊಳಗೆ ಇವತ್ತು ಶರಣರ ದರ್ಶನಕ್ಕೆ ಆಗಮಿಸುವ ಎಲ್ಲ ಭಕ್ತದಾರಿಗಳಿಗೆ ಹೊಟ್ಟೆ ತುಂಬಿಸುವ ಕೆಲಸ ಇದೆಯಲ್ಲ, ಇದು ಬಹಳ ದೊಡ್ಡ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ಶರಣಬಸವೇಶ್ವರರು ಇದೇ ರೀತಿಯೊಳಗೆ ಮುಂದುವರಿದು ಪ್ರತಿ ವರ್ಷ ಹಸಿದವರಿಗೆ ಹೊಟ್ಟೆ ತುಂಬುವ ಒಂದು ಶಕ್ತಿ ಸಾಮರ್ಥ್ಯ ಆ ಶರಣಬಸವೇಶ್ವರ ನಿಮ್ಮ ಗೆಳೆಯರ ಬಳಗಕ್ಕೆ ನೀಡಲಿ ಅಂತೇಳಿ ನಾನು ಭಕ್ತಿಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಇವತ್ತು ಶರಣಬಸವೇಶ್ವರನ ಯಾರು ನಂಬುತ್ತಾರೋ, ಶರಣಬಸವೇಶ್ವರನ ಯಾರು ಭಕ್ತಿ ಇಡ್ತಾರಲ್ಲ, ಅವರು ಜೀವನದೊಳಗೆ ಅವರು ಬದುಕಿನೊಳಗೆ ಎತ್ತರ ಸ್ಥಾನಕ್ಕೆ ಖಂಡಿತವಾಗಿ ಹೋಗ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಈ ನಾಡಿನೊಳಗೆ ಸಿಗ್ತವೆ. ಆ ಕಾರಣಕ್ಕಾಗಿ ಇವತ್ತು ಕಾಯಕ ದಾಸೋಹದ ಪ್ರಜ್ಞೆಯನ್ನು ಈ ನಾಡಿಗೆ ಪರಿಚಯಿಸಿರ್ತಕ್ಕಂಥ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಇವತ್ತು ವಿಶೇಷವಾಗಿ ನೊಂದವರ ನೋವಿಗೆ ಸ್ಪಂದಿಸುವುದೇ ನಿಜವಾದ ಸಮಾಜ ಸೇವೆ ಎನ್ನುವ ಮಾತಿದೆಯಲ್ಲ, ಆ ಮಾತಿಗೆ ಅರ್ಥ ತುಂಬುವ ಕೆಲಸ ಇವತ್ತು ಗೆಳೆಯರ ಬಳಗ ಈ ಕಲಬುರಗಿಯೊಳಗೆ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ. ಈ ಕೆಲಸ ನಿರಂತರವಾಗಿ ನಡೀಲಿ. ಯಾಕಂತಂದ್ರೆ ಅನ್ನದಾಸೋಹ ಮಾಡೋದಿದೆಯಲ್ಲ, ಇದು ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅಂತ ಒಂದು ಅದ್ಭುತವಾದ ಪುಣ್ಯದ ಕಾರ್ಯ ನೀವೆಲ್ಲರೂ ಮಾಡ್ತಿರ್ತಕ್ಕಂಥ ಈ ಸಂದರ್ಭದೊಳಗೆ ಆ ಶರಣಬಸವೇಶ್ವರರು ಇನ್ನು ಬಹಳ ದೊಡ್ಡ ಶಕ್ತಿ ನಿಮ್ಮ ಬದುಕಿಗೆ ಸ್ಫೂರ್ತಿ ನೀಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ.